ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ಈಗ ಇದು ಸ್ವಲ್ಪ ಕೆಲಸ ಮಾಡೀನಿ, ರೆಡಿ ಆಗ್ಬೇಕೀಗ. ಚಹಾ ಕುಡ್ದೆ. ಆ್ಯಕ್ಚುಲಿ ಎದ್ದು ಕೂದಲು ಇಂಚೂರು ಲೇಟಾಗಿ ಇದ್ವಿ, ಮತ್ತು ಕೆಲಸ ಮಾಡಿದ್ವಿ. ಯಾಕಂದ್ರೆ ರಾತ್ರಿ ಎಲ್ಲರೂ ಕೂಡ ಅಂತೇಳಿ ಮಾತಾಡ್ಕೊಂಡು ಕುಂತಿದ್ವಿ. ಹಾಗಾಗಿ ಈಗ ಎದ್ದ ಮುಖ ತೊಳ್ಕೊಂಡು ಸ್ನಾನ ಮಾಡಿ ಆಮೇಲೆ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ. ಅವ್ರದ್ದೊಂದು ನಮ್ಮ ಅಕ್ಕರ ಇವತ್ತೊಂದು ಶೂಟ್ ಐತಿ, ಅಲ್ಲಿ ಸ್ವಲ್ಪ ನನ್ನ ಕೆಲಸ ಐತಿ. ಸೊ ಹಾಗಾಗಿ ನನ್ನ ಕರ್ಕೊಂಡು ಹೋಗ್ತೀನಿ ಈ ಥರ. ಅಲ್ಲಿ ಹೋಗೋನು. ಸೊ ಈಗ ಫ್ರೆಶ್ ಆಗಿ ಬಂದು ಇದು ಮಾಡೋಣ ಅಂದ್ರೆ ಫಸ್ಟ್ ಚಹಾ ಕುಡಿತೀನಿ. ಚಹಾ ಕುಡಿದ್ಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಸೊ ಬರ್ರಿ ಇವತ್ತು ನಾವು ಚಹಾ ಮಾಡೋಣ. ಏನಂತಂದ್ರೆ ಕಿಚನ್ ಸೊ ಎಲ್ಲ ರೆಡಿ ಇಟ್ಕೊಂಡೇನಿ. ಏನಂತಂದ್ರೆ ಚಹಾ ಮಾಡ್ಬೇಕು. ನಾನು ಬೆಳಗ್ಗೆ ಚಹಾ ಕುಡಿಯೋಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ, ಒಂಥರ ಕಳ್ಕೊಂಡಂಗೆ ಆಗ್ತೈತಿ. ಈಗ ಸದ್ಯ ಡಯಟ್ ಒಳಗಿಲ್ಲ, ಮತ್ತು ಡಯಟ್ ಏನಂತಂದು ಕೇಳಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಡಯಟಿಂದ ಹೊರಗದೀನಿ. ಚಳಿ ಭಾಳ ಐತಿ, ಹಾಗಾಗಿ ಹೊರಗೋಗಿ ಅಂಗ್ಳಕ್ಕೆ ನೀರು ಹೊಡೆದು ಎಲ್ಲ ಬಂದೀನಿ. ಹಾಗಾಗಿ ಥಂಡಿ ಭಾಳ ಹತ್ತೈತಿ. ಸೊ ಮುಖ ತಗೊಂಡು ಚಹಾ ಕುಡಿಯೋಣ. ಓಕೆ, ಆಮೇಲೆ ಮತ್ತೆ ರೆಡಿ ಆಗಿದ್ಮೇಲೆ ಇದಕ್ಕೆ ಹೋಗೋಣ. ಹೊರಗಡೆ ಹೋಗೋದು ಇವತ್ತೇನು ಲಾಗ್ ಐತಿ ಎಲ್ಲರೂ ಕಂಟಿನ್ಯೂ ಮಾಡ್ತೀವಿ. ಓಕೆ ಬಾಯ್. ಅಲ್ಲಿಯವರು ಸರಿ. ಹಾಯ್. ಸೊ ಈಗ ರೆಡಿ ರೆಡಿಯಾಗಿ ಹೊಂಟೀವಿ. ಆಲ್ರೆಡಿ ಭಾಳ ಟೈಮ್ ಆಗೈತಿ. ಎಲ್ಲರೂ ರೆಡಿ ಆಗ್ಯಾರ. ಈಗ ನಂದೊಂದು ವೇಟಿಂಗ್ ಐತಿ. ನಾನು ಮೇಕಪ್ ಮಾಡ್ಕೋತೀನಿ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ನಾನು ಸೆಲ್ಫ್ ಮೇಕಪ್ನ ಕ್ವಿಕ್ಕಾಗಿ ಹೆಂಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಏನಂತಂದ್ರೆ ಡಾಟ್ ಆ್ಯಂಡ್ ಕಿ ನಂದು ಮಾಯ್ಶ್ಚರೈಸರ. ಇದು ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್. ನಾನು ಸೆನ್ಸಿಟಿವ್ಗೆ ನಾರ್ಮಲ್ ಟು ಡ್ರೈಗೆ ಎಲ್ಲ ಸೆಟ್ ಆಗೈತಿ, ಎಕ್ಸೆಪ್ಟ್ ಆಯಿಲಿ ಸ್ಕಿನ್ನಿಗೆ ಇದು ಸೆಟ್ ಆಗಲ್ಲ, ಅದು ಯೂಸ್ ಮಾಡಬಾರ್ದು. ಒಂದು ಇದು ಕೂಡ ಡ್ರೈ ಟಿಶ್ಯೂ, ವೆಟ್ ಟಿಶ್ಯೂ. ಸೊ ಯಾಕಂದ್ರೆ ಫಸ್ಟ್ ಈಗ ನಮ್ಮ ಅಕ್ಕಾಗ ಮೇಕಪ್ ಮಾಡಿದ್ದೆ. ಅವ್ರದ್ದು ಸಾರಿ ಮೇಲೆ ಶೂಟ್ ಐತಿ, ಅಂದ್ರೆ ಕೊಲಾಬ್ರೇಷನ್ ಪ್ರಮೋಷನ್ ಶೂಟ್ ಐತಿ. ಸೊ ಫಸ್ಟ್ ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ಅವ್ರಿಗೆಲ್ಲ ಮೇಕಪ್ ಮಾಡಿದ್ದೀನಿ. ಅದಕ್ಕೆ ಇಷ್ಟೆಲ್ಲ ಮೆಸ್ಸಿ ಆಗ್ಯಾವ. ನೆಕ್ಸ್ಟ್ ಈಗ ನಾನು ಸನ್ಸ್ಕ್ರೀನ್ ಹಾಕೋತೀನಿ, ಯಾಕಂದ್ರೆ ಹೊರಗಡೆ ಬಿಸಿಲು ಐತಿ. ನನ್ನ ಸ್ಕಿನ್ ಬರ್ನ್ ಆಗಿ ಆಲ್ರೆಡಿ ಸುಟ್ಟು ಬದ್ನಿಕಾಯಿ ಆಗೈತಿ, ಮತ್ತೆ ಬೇಡ. ಸೊ ಸ್ವಲ್ಪ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅಂದ್ರೆ ಪ್ರೈಮರ್. ಶ್ವೇತಾ ನಿಮ್ಮ ಪ್ರೈಮರ್ ಐತೆ, ನಾ ಪ್ರೈಮರ್ ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ, ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ಆಗಿ ನನ್ನ ಪ್ರೈಮರ್ ನಾನು 3 ಬಿಟ್ಟು ಬಂದ್ಬಿಟ್ಟೇನಿ. ಎಲ್ಲ ತೊಗೊಂಡು ಬಂದೀನಿ, ತೋರಿಸ್ತೀನಿ ಬೇಕಿದ್ರೆ ನಿಮ್ಗೆ. ನನ್ನ ಇಡೀ ಕಿಟ್ಟ ಐತಿ ಎಲ್ಲ, ಅದ್ರ ಪ್ರೈಮರ್ ಬಿಟ್ಟು ಬಂದೆ. ಶ್ವೇತಾ ನಿಮ್ಮ ಪ್ರೈಮರ್ ಕೊಡ ಬೇಗ. ಅಯ್ಯ ಅದು ಶುಗರ್ ಬ್ರ್ಯಾಂಡ್ ಇತ್ತಲ್ಲ. ಅಯ್ಯೋ ದೇವ್ರೇ, ಪ್ರೈಮರ್ ಇಲ್ಲ, ಹೆಂಗೆ ರೆಡಿ ಆಗೋದು ಈಗ ನಾ? ಹೋಗ ಇವತ್ತೇನೋ ಒಂದು ಲಾಗ್ ಸ್ಟಾರ್ಟ್ ಮಾಡತ್ತಿದ್ದಾನ. ಸೊ ಫೈನಲಿ ಹಂಗೂ ಹಿಂಗೂ ಹುಡುಕಿ ಒಂದು ಪ್ರೈಮರ್ ಹಾಕೊಂಡು ಬಂದೆ. ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ ಕನ್ಸಿಲಿಂಗ್ ಆರೆಂಜ್ ಪ್ಯಾಲೆಟ್ ತೊಗೊಂಡ ಕನ್ಸಿಲಿಂಗ್ ಮಾಡ್ಕೊಳತ್ತೀನಿ. ಬಿಕಾಸ್ ನಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಐತಿ. ಬೇರೆ ಕಡೆ ಇದು ಅದರ ಟ್ಯಾಗ್ ತಂದಿ. ಶರ್ಟ್ ಟಿ ಶರ್ಟ್ ಇದೆ ನಾನು ಸ್ವಲ್ಪ ಲೂಸರ್ ತಗೊಳ್ಳೋದಿನಪ್ಪ ಪ್ಯಾಂಟ್. ನಂದು ಕಲರ್ ಕರೆಕ್ಷನ್ ಕೆಲಸ ಮುಗೀತು. ನೆಕ್ಸ್ಟ್ ನನ್ನ ಸ್ಕಿನ್ನಿಗೆ ಸೆಟ್ ಆಗೋದು ಇದು ತಗೊಂಡು ಸ್ವಲ್ಪ ಇದೆಲ್ಲ ಛತ್ರಿ ಬೇಕಲ್ಲ, ಅಲ್ಲ ಲೈಟ್. ನಂದು ಕಲರ್ ಕರೆಕ್ಷನ್ ಎಲ್ಲ ಮುಗೀತು. ನೆಕ್ಸ್ಟ್ ಏನಿದ್ರು ಈಗ ಡೈರೆಕ್ಟ್ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇದ್ಯಾವ ಬ್ರ್ಯಾಂಡ್ ಅಂತಂದ್ರೆ ಎಲೆಗರ್ಲ್ ಪ್ರೋ ಕವರೇಜ್. ನಂಗೆ ಭಾಳ ಇಷ್ಟ ಫಾರ್ ಡ್ರೈ ಸ್ಕಿನ್ನಿಗೆ ಆ್ಯಂಡ್ ನಾರ್ಮಲ್ ಟು ಡ್ರೈ.
ಅಷ್ಟೇ. ಮತ್ತು ಆ ಸ್ಕಿನ್ಗೂ ಸೆಟ್ ಆಗೋಲ್ಲ. ಕಾಂಬಿನೇಷನ್ ಒಂದು ಸ್ವಲ್ಪ ಆಯಿಲಿಗಂತೂ ಇಲ್ಲ ಬೇಡ ಆಯಿಲಿಗೆ ಹಂಗೆ ಹಾಕೋತಾರೆ. ಸೊ ಎರಡು ಮಿಕ್ಸ್ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ಎರಡು ಮಿಕ್ಸ್ ಮಾಡಿ ಒಂದು ಶೇಡ ಬರ್ತದೆ, ಅದು ನನಗೆ ಮ್ಯಾಚ್ ಆಗೋ ಶೇಡ. ಸೊ ಅದು ನನಗೆ ಭಾಳ ಇಷ್ಟ. ಫಸ್ಟ್ ಹಾಫ್ ಫೇಸ್ ಅಷ್ಟೇ ಕವರ್ ಮಾಡ್ಕೋರಿ, ಯಾಕಂದ್ರೆ ಬೇಗ ಡ್ರೈ ಆದ್ರೆ ಫೌಂಡೇಶನ್ ಏನಾಗ್ತೈತಿ ಅಂದ್ರೆ ಪ್ಯಾಚಿ ಪ್ಯಾಚಿ ಬರ್ತೈತಿ. ನೀಟಾಗಿ ಫೌಂಡೇಶನ್ ಸೆಟ್ ಮಾಡ್ರಿ. ಇನ್ನು ಮಿಕ್ಕಿದ್ದೇನೈತಲ್ಲ, ಸೊ ನಿಮ್ಮ ಚಿನ್ನ ಮತ್ತು ನೆಕ್, ಯಾಕಂದ್ರೆ ಮೇಕಪ್ ಫೇಸ್ ಬೇರೆ ನೆಕ್ ಬೇರೆ ಕಾಣಿಸ್ಬಾರ್ದು. ಆಯ್ತಾಯ್ತು. ಏನ್ ಬೇಕನ್ನೋದು ಗೊತ್ತಾಗ್ಬಿಡುತ್ತೆ. ಕಾಂಟೂರಿಂಗ್ ಕಾಂಟೂರಿಂಗ್ ಮುಗೀತಿ. ಈಗ ನೆಕ್ಸ್ಟ್ ಏನಂತಂದ್ರೆ ಲೂಸ್ ಪೌಡ್ರ್ ಇಲ್ಲ, ನಾನು ಡೈರೆಕ್ಟಾಗಿ ಕಾಂಪ್ಯಾಕ್ಟ್ನ ಸೆಟ್ ಮಾಡ್ಕೋತೀನಿ. ಸೊ ಇದು ಲಾಂಗ್ ಸ್ಟೆಬಿಲಿಟಿ ಐತಿ, ಬ್ರ್ಯಾಂಡ್ ಬಂದು ನೈಕಾ. ಆನ್ ನಡಿ ಫ್ಯಾಮಿಲಿ ಲಾಗ್ ಇತ್ತು, ಪರ್ಸ್ನಲ್ ಅಂದ್ ಒಬ್ರದಲ್ಲ. ಸೊ ನಂದು ಕಾಂಪ್ಯಾಕ್ಟ್ ಮಾಡಿದಾಗ ಬ್ಲಷ್ ಹಾಕೋತೀನಿ. ಒಂದು ಪೌಡರ್ ಕಂಬಲ್ಲಿ ಪೌಡರ್ ಮುಗೀತು, ಬ್ಲಷ್ ಮುಗೀತು. ಈಗ ನೆಕ್ಸ್ಟ್ ಏನಂತಂದ್ರೆ ಸ್ವಲ್ಪ ಐ ಮೇಕಪ್, ಒಂಚೂರು ಐ ಮೇಕಪ್ ಮಾಡ್ಕೊತೀನಿ, ಇಲ್ಲಾಂದ್ರೆ ಸೆಟ್ ಆಗಲ್ಲ ನಂಗೆ. ಓಕೆ ಫೈನ್, ಮುಗೀತು ಕೆಲಸ. ಈಗ ಕಾಜು ಇಟ್ಕೊಳ್ಳೋಣ. ನೋಡಿ ಹಿಂಗಾಗಿ ಈ ಥರ ಹೋಗ್ಬಿಡ್ತೇನೆ ನನಗೆ. ಮಸ್ಕಾರ ನೆಕ್ಸ್ಟ್, ಸಾರಿ ಲಿಪ್ ಲೈನರ್. ನನಗೆ ಮೇಕಪ್ ಮಾಡಿದ್ದು ಇವಳೆ. ಸದ್ಯಕ್ಕೆ ಹಿಂಗಿದ್ದೀವಿ, ಆಮೇಲೆ ಬೇರೆ ಆಗ್ತೀವಿ. ಇರೋದು ಒಂದು ಕನ್ನಡಿ ನಮ್ಮ ಮನೆಯಲ್ಲಿ, ಅದನ್ನ ಇವಳೆ ಇಟ್ಕೊಂಡ್ಕೊಂತಾಳೆ. ಚೆನ್ನಾಗಿ ಕಾಣಿಸಿದೆನಾ? ಆ್ಯಕ್ಚುಲಿ ಇದು ಕ್ಯಾಮ್ರಾ ಏನೈತೆ ಅಂದ್ರೆ ಏನೋ ಸಿನಿಮೆಟಿಕ್ ಮೋಡ್ ಒಳಗೈತೆ, ಅವ್ರ ಮೇಕಪ್ ಅಷ್ಟು ಹೈಲೈಟ್ ಆಗತ್ತಿಲ್ಲ, ಬಟ್ ಚೆನ್ನಾಗೈತಿ. ನೋಡಿ ಸರ್, ಇದಕ್ಕಂತಾರ ಏನೋ ಅಂತಾರಲ್ಲ, ಇದಕ್ಕೆ ಕಾನ್ಷಿಯಸ್ ಮೈಂಡ್ ಅಂತಾರ. ಸೊ ಯಾವ್ದು ಬ್ರ್ಯಾಂಡ್? ಜುಡಿಯೋದಂತ ಚೆನ್ನಾಗೈತೆ ಲಿಪ್ಸ್ಟಿಕ್. ಈ ಕಲರು ಏನಿದು ಟಿ ಶರ್ಟ್ ತೊಗೊಂಡಿದ್ದೀನಲ್ಲ,
ಆ್ಯಕ್ಚುಲಿ ಚೆನ್ನಾಗಿದೆಯಾ ಇಲ್ಲ ಹೇಳಿ. ಬಿಕಾಸ್ ಏನಂದರೆ ಈಗ ಅವ್ರು ಅದನ್ನೇ ಹೇಳ್ತಾರ್ತಾವ ನಿನ್ಗೆ ನಿಮ್ಮ ಮುಖನೇ ಚಂದ ಅಂತ. ಯಾಕಂತಂದ್ರೆ ನಿನ್ನೆ ನಾನು ಇದನ್ನ ಸಜೆಸ್ಟ್ ಮಾಡಿದೆ, ತಗೋ ಇದನ್ನ ಇಂಥ ಕಲರ್ ಹಾಕೊಳ್ಳಲ್ಲ ನಂಗೆ ಎದಕ್ಕೆ ಬರ್ತಿದ್ವ ಅಂತ ಕಲರ್ ಹಾಕೊಳಕ. ಮಾಡು ಪೂರ್ತಿ ರೆಡಿ ಆದ್ಮೇಲೆ ರೆಡಿ ಆಗೀವಿ. ಅಕ್ಕೇನಿಲ್ಲ ಸಿಂಬಿ ಕಟ್ಕೊಂಡ್ ಬರ್ತಾಳೆ ಈಗ, ಅಕ್ಕೇನ ಜಾಸ್ತಿ ಮಾಡೋದಿಲ್ಲ. ಸ್ಟ್ರೈಟ್ನರ್ ಇಟ್ಕೊಳ್ಳಿಪ್ಪ. ಇಟ್ಕೊಂಡೆ ನಿಂಗೆ ಏನೇನು ಬೇಕು ನೋಡಿ, ಈಗ ಇಟ್ಕೊಳ್ಳಿ. ಬ್ಲಷ್ ಪೌಡ್ರ್ ಅಷ್ಟೇ ಬೇಕು. ಅದು ಪೌಡ್ರ್, ಆ ಬ್ರಷ್ ಇದು ಇಟ್ಕೊ. ಇವೆರಡು ಬ್ರಷ್, ಅದು ಬ್ಲಷ್ ಇಟ್ಕೊ, ಮುಗೀತು. ಯಾರಿಗೆ ಇಡೋದಿದ್ದು? ಇದನ್ನ ಇಟ್ಕೊ. ಹಿಂಗೆ ಇಷ್ಟು ತಗೋ ಇಟ್ಕೊ. ಹಂಗೆ ಹೇಳ್ತೀನಿ. ಯಾರು ಇಟ್ಕೊಳ್ತಿದ್ನಿಲ್ಲ. ನಿಮ್ದು ಬ್ಯಾಗ್ ಇಲ್ಲ, ಪೌಚ್ ಇಲ್ಲ? ಅದು ನಿನ್ನ ದೊಡ್ಡ ಪೌಚ್ ತಗೋ. ನಿನ್ನ ಐಟಮ್ಸ್ ನಿಂದ ಇಟ್ಕೊಂಡ್ಬಿಡಿ. ಹಾಕಿರ್ತದಲ್ಲ ಐಪ್ಯಾಡ್. ಹಾಂ ಸ್ವಲ್ಪ ಆ್ಯಕ್ಚುಲಿ ಹುಬ್ಳಿ ನಾನು ಏನೇನೋ ಬ್ರಷ್ ಬಿಟ್ಟು ಬಂದ್ಬಿಟ್ಟೆ. ಅಲ್ಲಿ ಸಾಕಿಷ್ಟ. ಹೆಂಗಿದೆ ಫೈನಲು? ತಲೆ ಎಲ್ಲ ಕೋಮ್ ಮಾಡ್ಕೊಂಡು ಆಮೇಲೆ ನೋಡೋಣ. ಓಕೆ, ಇದಕ್ಕೆ ವೈಟ್ ಡ್ರೆಸ್ಸಿಗೆ ಯಾವ ಕ್ಲಿಪ್ ಹಾಕೊಳ್ಳಿ, ಇದು ಹಾಕೊಳ್ಳು ಗೊತ್ತಾಗ್ತಿಲ್ಲ. ಸೊ ಫೈನಲ್ ಆಗಿ ಬರೋಣ ಅಲ್ಲಿ. ಏ ಕೋಮ್ ಕೂಡ ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣತ್ತೀನಿ. ಮಸ್ತ್ ಕಾಣತ್ತಿತ್ತು. ಇವಾಗ ಹೆಂಗಿದೆ ನನ್ನ ಮೇಕಪ್ಪ ಹೇಳ್ರಿ ನೋಡ. ಚೆಂದ ಕಾಣತ್ತೀನಿ. ಸೊ ಸಿಂಪಲ್ ಆಗಿ ಇಷ್ಟೇ. ಅಲ್ಲೂ ಫ್ರೀ ಇರಿಸ್ಬಿಡ್ತೀನಿ. ಚೆನ್ನಾಗಿ ಕಾಣತ್ತೀನಿ. ಇದೆ ನನ್ನ ಸೆಲ್ಫ್ ಮೇಕಪ್. ಚೆನ್ನಾಗಿ ಕಾಣ್ತಿದ್ದೀನಿ ಅನ್ಕೊತೀನಿ. ಸೊ ವೈಟ್ ಡ್ರೆಸ್ ಇಸ್ ಮೈ ಫೇವ್ರೆಟ್ ಡ್ರೆಸ್. ಆಮೇಲೆ ವೈಟ್ ಡ್ರೆಸ್ ಅಂದರೆ ನಂಗೆ ಭಾಳ ಇಷ್ಟ. ಆ್ಯಂಡ್ ರಾಯಲ್ ಆ್ಯಂಡ್ ಲಕ್ಸುರಿಯಸ್ ಕಲರ್. ಸೊ ಬಟ್ ನಂಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಷ್ಟೆ. ಫೈನಲಿ ಹೊಂಟೇವಿ ಲೊಕೇಶನಿಗೆ. ನಮ್ಮ ಅಕ್ಕ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ರೆಡಿ ಆಗ್ಯಾಳ. ನಾನು ವೈಟ್ ಡ್ರೆಸ್ ಹಾಕ್ಕೊಂಡೀನಿ. ನಮ್ಮ ಭಾವಾಗ ವೇಟ್ ಮಾಡಕತ್ತೀನಿ, ನಮ್ಮ ಮಾಮಾಗ. ಅವ್ರು ಲಾಕ್ ಮಾಡಕತ್ತಾರ. ನಾನೇ ಮೇಕಪ್ ಮಾಡೀನಿ. ಹೆಂಗೆ ಕಾಣ್ತಿದ್ದೆ? ಅವಳ ಮೇಕಪ್ ಮಾಡ ನೋಡ್ರಿ, ಭಾರಿ ಮಾಡ್ಯಾಳ ನನಗೆ ಮೇಕಪ್. ಯಾವಾಗಲೂ ಶೂಟ್ ಅಂತ ಬಂದ್ರೆ ನಾನೇ ಮೇಕಪ್ ಮಾಡ್ಕೊಳ್ಳೋದು. ಬಟ್ ಇವತ್ತು ಹೆಂಗಂತಂದ್ರೆ ಒಂದ್ಸತಿ ವಾಪಸ್ ನಾನು ನ್ಯೂಸ್ ಚಾನಲ್ಗೆ ಹೋಗಿ ಬಂದಂಗೆ ಆಯಿತು. ಯಾಕಂದ್ರೆ ಅವ್ರು ನಮಗೆ ಮೇಕಪ್ ಮಾಡ್ತಿದ್ರು, ನಾವು ಕುತ್ಕೊತಿದ್ವಿ, ಅವ್ರು ಮಾಡ್ತಿದ್ರು. ಅದಾದ ನಂತರ ಎಲ್ಲೇ ಯಾವುದೇ ಶೂಟ್ ಇರಲಿ ಅವಾಗೆಲ್ಲ ನಾನೇ ಸೆಲ್ಫ್ ಮೇಕಪ್ಪು. ಸೊ ಇವತ್ತು ಇವರು ಮಾಡ್ತಾ ಇದ್ದಾಗ ನನ್ನ ನ್ಯೂಸ್ ಚಾನಲ್ ನೆನಪಾಯ್ತು. ಸೊ ಹೇಗಿದೆ ನನ್ನ ಡ್ರೆಸ್ ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತೆ ಇವತ್ತು ಹೊಂಟೇವಿ. ಕ್ಯಾಬ್ ಬರೋದು ವೆಯ್ಟ್ ಮಾಡತ್ತೀವಿ. ಕ್ಯಾಬ್ ಬುಕ್ ಮಾಡ್ಯಾರ ನಂಗೆ ಇಲ್ಲ. ಸೊ ಇವಾಗ ನಾವು ಆಟೋದಾಗಿದ್ದೀವಿ. ಆಟೋಯಿಂದ ಮೆಟ್ರೋ ಸ್ಟೇಷನಿಗೆ ಹೋಗ್ತಿದ್ದೀವಿ. ಮೆಟ್ರೋಯಿಂದ ಇಂದಿರಾನಗರ ಅಂತ ಒಂದು ಲೊಕೇಶನ್. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಈಗ ನಾನು ಟ್ರೈನಿಗೆ ಹೋಗಿ ಅಲ್ಲಿಂದ ಟ್ರೈನ್ ಅಂತ ಸಾಕು. ಇವಾಗ ಏನಂದರೆ ಮೆಟ್ರೋ. ಸೊ ಮಕ್ಕಳೇನೋ ಶೂಟಿಗೆ ನಾನಂತೂ ಎಲ್ಲ ತಿಂಡಿ ಕನ್ಸಾಕೈತಿ. ಬಟ್ ಈಗ ಅವ್ರು ಇರೋ ಶಾರ್ಟ್ ಟೈಮ್ ಒಳಗೆ ನನ್ನನ್ನು ರೆಸ್ಪಾನ್ಸ್ ಮಾಡಲ್ಲ. ಯಾಕಂದ್ರೆ ಅವ್ರು ಶೂಟಿಗೆ ಲೇಟ್ ಆಗತ್ತೈತಿ. ನಮಸ್ತೆ ಸರ್, ಕೋಕೋ ಕಿಟ್ ಆಫರ್ ಇದೆ ಅಂತಲ್ಲ? ಹೌದು ಮೇಡಮ್, ಇದ್ರ ಜೊತೆಗೆ ನಿಮಗೆ ಕೋಂಬೋ ಕಿಟ್ ಆಫರ್ ಇದೆ. ಬನ್ನಿ ತೋರಿಸ್ತೀನಿ. ಸೊ ಫೈನಲಿ ನಮ್ಮ ಶೂಟ್ ಎಲ್ಲ ಮುಗೀತು. ಮಧ್ಯಾಹ್ನ ಊಟನೂ ಸ್ಕಿಪ್ ಮಾಡಿದ್ದೀವಿ, ಅಷ್ಟು ವರ್ಕಲ್ಲಿ ಬ್ಯುಸಿ ಇದ್ವಿ. ಹೀಗಾಗಿ ಇವಾಗ ಇಲ್ಲೆಲ್ಲೋ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ 7:30 ಏನೋ ಆಯಿತು. ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ನೋಡಿ, ಇಂದಿರಾನಗರದಲ್ಲಿದ್ದೀವಿ. ಆ್ಯಕ್ಚುಲಿ ನಮ್ದಿರೋದು ಆರ್ ಆರ್ ನಗರದಿಂದ ಇಂದಿರಾನಗರ ಬಂದಿದ್ದೀವಿ. ಸೊ ಮುಗಿಸ್ಕೊಂಡು ಹೋಗ್ತೀವಿ. ಏನಾಯ್ತು ಬರ್ರಿ. ಹಾಯ್, ಹಲೋ, ಗುಡ್ ಈವ್ನಿಂಗ್. ಸೊ ಅಲ್ಲಿಂದ ಬರೋದ್ರಾಗ 10 ಗಂಟೆ ಆಯಿತು. ಸೊ ಈಗ 10:30 ಆಗಕ್ಕೆ ಬಂದೆ. ಆ್ಯಕ್ಚುಲಿ ನಾವು ಬಂದ 10 ಗಂಟೆ ಆಗಿತ್ತು. ಅಲ್ಲಿ ಯಾಕೆ ಲೇಟ್ ಆಯ್ತಂದ್ರೆ ಸ್ವಲ್ಪ ಅಲ್ಲೇ ಏನಂದ್ರೆ ಹಶ್ವಾಗಿತ್ತು. ಊಟ ಅದು ಮುಗಿಸ್ಕೊಂಡು ಅಂದರೆ ಸ್ನ್ಯಾಕ್ಸ್ ಆ್ಯಂಡ್ ಲೈಕ್ ಅದು ಟಿಫಿನ್ ಮಾಡಿದ್ವಿ. ದೋಸೆ ಅದು ತಿನ್ಕೊಂಡೆ. ನೆಕ್ಸ್ಟ್ ಅಲ್ಲಿ ಇಂದಿರಾನಗರಲ್ಲಿ ಸ್ಟ್ರೀಟ್ ಕಡೆ ಎಲ್ಲ ಚೆನ್ನಾಗಿತ್ತು. ಸ್ಟ್ರೀಟ್ ಶಾಪಿಂಗ್ ಎಲ್ಲ, ಕ್ಲಚಸ್, ಮಿಸ್ ಸ್ಟ್ರಗ್, ಉಲ್ಲನ್ ಸ್ಟ್ರಗ್ ಎಲ್ಲ. ಹುಬ್ಳಿಗಿಂತ ಇಲ್ಲೇನು ಕಲೆಕ್ಷನ್ ಚೆನ್ನಾಗಿದೆ. ಸೊ ಅದನ್ನು ಸ್ವಲ್ಪ ನಾನು ನಮ್ಮ ಅಕ್ಕ ಶಾಪಿಂಗ್ ಮಾಡ್ಕೊಂಡು ನಿಂತ್ವಿ. ಅಲ್ಲಿಂದ ಮತ್ತು ಮೆಟ್ರೋ ಈ ಕಡೆ ಬಂದು ಈ ಕಡೆ
ಇವ್ರ ಏರಿಯಾಗೆ ಬರೋದಾಗ ಇಷ್ಟೊತ್ತನ ಆಯ್ತು. ಸೊ ಭಾಳ ಟೈರ್ಡ್ ಆಗೇವಿ. ನಾಳೆ ನೋಡೋಣ, ನಾಳೆಲ್ಲ ಏನಿದೆ, ನಾಳೆ ಬೇರೆ ಏನು ಪ್ಲ್ಯಾನ್ ಆಯ್ತು ಅಂತೇಳಿ. ಸೊ ಮತ್ತು ನಾಳಿನ ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ಬ್ರೈಡಲ್ ಮೇಕಪ್. ಸ್ಟೇ ಟ್ಯೂನ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬಾಯ್, ಲವ್ ಯು, ಗುಡ್ ನೈಟ್.